ಒಂದು ದಿವಸ ಹಳೆಯ ಪ್ರೇಮಿಗಳು ಕೆಲವು ದಿನಗಳ ನಂತರ ಭೇಟಿಯಾದಾಗ ಹುಡುಗಿ ಕೇಳುತ್ತಾಳೆ. ಸಾರಿ ಕ್ಷಮಿಸಿ ಬಿಡೋ. ಹುಡುಗ ಹೇಳತಾನೆ, ಹೇ ಇರ್ಲಿ ಬಿಡು, ಹೇಗಿದೀಯಾ? ಇದ್ದೀನಿ ಬಿಡು, ಏನ್ ಕೇಳ್ತೀಯಾ? ನನ್ನ ಪರಿಸ್ಥಿತಿ ಮದ್ವೆಯಾಗಿ ಒಂದೇ ವರ್ಷಕ್ಕೆ ಮಗು. ನನ್ನ ಗಂಡ ನನಗೆ ಟೈಮೇ ಕೊಡ್ತಾ ಇಲ್ಲ. ಹುಡುಗ ಹೇಳತಾನೆ, ಯಾಕೆ, ಏನಾಯ್ತು? ಕೆಲಸದ ಟೆನ್ಷನ್ ಇರ್ಬೇಕು ಅನ್ಸುತ್ತೆ. ಎಲ್ಲಾ ಸರಿ ಹೋಗುತ್ತೆ ಬಿಡು, ಹೊಂದ್ಕೊಂಡ್ ಲೈಫಲ್ಲಿ. ಹುಡುಗಿ ಹೇಳತಾಳೆ, ಹೊಸದಾಗಿ ಅಷ್ಟೇ ಪ್ರೀತಿ ಇತ್ತು, ಈಗ ಮಗು ಆದ್ಮೇಲೆ ತುಂಬಾ ಕಡಿಮೆ ಆಗಿದೆ. ನಾನು ಬರೀ ಮಗು ಹೆರೋ ಮಿಷಿನ್ನ ಅನಿಸ್ತಿದೆ. ಹುಡುಗ ಹೇಳತಾನೆ, ಹಾಗೆಲ್ಲ ಏನಿಲ್ಲ, ಒಬ್ಬೊಬ್ಬರ ಜೀವನ ಒಂದೊಂದ್ ಥರ ಇರುತ್ತೆ, ಸರಿ ಹೋಗುತ್ತೆ. ಹುಡುಗಿ ಹೇಳತಾಳೆ, ನಿನ್ನ ನೆನಪು ತುಂಬಾ ಕಾಡ್ತಾ ಇದೆ, ಎಷ್ಟೆಲ್ಲ ಪ್ರೀತಿ ಮಾಡ್ತಾ ಇದ್ದೆ, ಅತ್ತರೆ ಸಮಾಧಾನ ಮಾಡಿ, ನಾನಿದೀನಿ ಜೊತೆ ಅಂತ ಇದ್ದೆ. ಹುಡುಗ ಹೇಳತಾನೆ, ಅದು ಹಾಗೆ ಬಿಡು, ಇರೋವಾಗ ಯಾರಿಗೂ ಗೊತ್ತಾಗೋದಿಲ್ಲ, ಸ್ವಲ್ಪ ವ್ಯತ್ಯಾಸವಾದ ಮೇಲೆ ಎಲ್ಲ ಅರಿವಾಗೋದು. ಹುಡುಗಿ ಹೇಳತಾಳೆ, ನಿಜ ಕಣೋ, ನಿನ್ನನ್ನ ನಾನು ಪ್ರತಿದಿನ ಮಿಸ್ ಮಾಡ್ತಾ ಇರ್ತೀನಿ, ಅದಕ್ಕೆ ಊರಿಗೆ ಬಂದ ತಕ್ಷಣ ನಿನ್ನ ನೋಡೋಕೆ ಅಂತ ಓಡೋಡಿ ಬಂದೆ. ಹುಡುಗ ಹೇಳತಾನೆ, ಸ್ವಲ್ಪ ದಿನ ಹಾಗಾಗುತ್ತೆ, ಆಮೇಲೆ ಎಲ್ಲವೂ ಸರಿಹೋಗುತ್ತದೆ ಬಿಡು. ನಾನೀಗ ನಿನ್ನ ಹಳೆಯ ಪ್ರೇಮಿಯಲ್ಲ, ಕೇವಲ ಒಬ್ಬ ಒಳ್ಳೆ ಗೆಳೆಯ. ಹುಡುಗಿ ಹೇಳತಾಳೆ, ಹಾಗೇಕೆ ಅಂತೀಯ? ನೀನು ಯಾವತ್ತಿಗೂ ನನಗೆ ಸಿಗದ ಪ್ರೇಮಿಯೇ, ನಿನ್ನಂತವನ ಕಳಕೊಂಡು ನಾನು ಯಾವತ್ತಿಗೂ ಸದಾ ಕೊರಗೋ ಪ್ರೇಮಿಯೇ. ಹುಡುಗ ಹೇಳತಾನೆ, ನಮ್ಮ ಕೈಯಲ್ಲೇನಿದೆ ಬಿಡು, ಎಲ್ಲಾ ವಿಧಿಯಾಟ, ಚಿಂತಿಸಿದರೆ ಏನು ಬಂತು, ಎಲ್ಲವೂ ಮುಗಿದ ಆಟ. ಹುಡುಗಿ ಹೇಳತಾಳೆ, ನನ್ನ ಮದುವೆ ಆದ 1 ತಿಂಗಳ ನಂತರ ದಿವ್ಯಾ ಕಾಲ್ ಮಾಡಿ ಎಲ್ಲಾ ವಿಷಯ ಹೇಳಿದಳು. ಹೇಳು, ಯಾಕೆ ಹಾಗೆ ಮಾಡಿದೆ ನೀನು? ಹುಡುಗ ಹೇಳುತ್ತಾನೆ, ನಾನೇನು ಮಾಡಿಲ್ಲ, ಆಲ್ರೆಡಿ ನೀನು ಮನೇಲಿ ತೋರಿಸಿರೋ ಶ್ರೀಮಂತ ಹುಡುಗನನ್ನ ಮದುವೆ ಆಗೋಕೆ ಖುಷಿಯಿಂದ ರೆಡಿ ಇದೀಯಾ ಅಂತ ನನಗೆ ಗೊತ್ತಾಗಿ ಸುಮ್ನಾದೆ. ಹುಡುಗಿ ಹೇಳುತ್ತಾಳೆ, ಗೊತ್ತಿಲ್ಲ, ಆ ಫೋಟೋ ನಿನ್ನ ಮೊಬೈಲ್ ಅಲ್ಲಿ ನೋಡಿದ ಮೇಲೆ. ಹುಡುಗ ಹೇಳುತ್ತಾನೆ, ನಾನೇನು ಮಾಡಿಲ್ಲ, ಆಲ್ರೆಡಿ ನೀನು ಮನೇಲಿ ತೋರಿಸಿರೋ ಶ್ರೀಮಂತ ಹುಡುಗನನ್ನ ಮದುವೆ ಆಗೋಕೆ ಖುಷಿಯಿಂದ ರೆಡಿ ಇದೀಯಾ ಅಂತ ನನಗೆ ಗೊತ್ತಾಗಿ ಸುಮ್ನಾದೆ. ಹುಡುಗಿ ಹೇಳುತ್ತಾಳೆ, ಗೊತ್ತಿಲ್ಲ, ಆ ಫೋಟೋ ನಿನ್ನ ಮೊಬೈಲ್ ಅಲ್ಲಿ ನೋಡಿದ ಮೇಲೆ ಹಾಗೆ ಡಿಸೈಡ್ ಮಾಡಿದ್ದು ಅಷ್ಟೇ, ಮುಂಚೆ ಹಾಗಿರಲಿಲ್ಲ. ಹುಡುಗ ಹೇಳುತ್ತಾನೆ, ಇಲ್ಲೇ ನೀನು ಎಡವಿದ್ದು, ಅಷ್ಟೊಂದು ಪ್ರೀತಿ ಮಾಡ್ತಾ ಇದ್ದೆ ಅಲ್ವಾ, ನನ್ನೇ ಕೇಳಬೇಕು ಅಂತ ಯಾಕ್ ಅನ್ನಿಸ್ಲಿಲ್ಲ? ಹುಡುಗಿ ಹೇಳುತ್ತಾಳೆ, ಗೊತ್ತಿಲ್ಲ, ಅದು ನೋಡಿದ ತಕ್ಷಣ ಮಾಡಿದ ನನ್ನ ಜೀವನದ ದೊಡ್ಡ ಮಿಸ್ಟೇಕ್. ನನ್ನ ಗೆಳತಿಯ ಜೊತೆ ನಿನ್ನ ಹೋಲಿಸಿದ್ದು, ಬಂಗಾರದಂತಹ ನಿನ್ನ ಕಳ್ಕೊಂಡಿದ್ದು. ಹುಡುಗ ಹೇಳುತ್ತಾನೆ, ಎಲ್ಲಾ ನಿಜಾನೂ ಹೇಳಿಬಿಟ್ಟ ಅವಳು? ಹುಡುಗಿ ಹೇಳುತ್ತಾಳೆ, ಹೇಳಿದ್ದು ನೀನಂಡ್ಕೊಂಡಿರೋ ಹಾಗೆ ನಾವಲ್ವೇ ಅಲ್ಲ, ನಾನು ಅವನು ಗ್ರೇಟನ್ನ ತಂಗಿ ಅಂತ ಅದು ರಾಖಿ ಕಟ್ಟಿದಾಗ ಕೊಟ್ಟಿರೋ ಪ್ರೀತಿಯ ಮುತ್ತು ಅಂದಾಗ. ಹುಡುಗ ಹೇಳುತ್ತಾನೆ, ಅದನ್ನೇ ನಾನು ಹೋಗ್ತಿರೋ ನಿನ್ನ ತಡೆದು ಹೇಳಬೇಕು ಅನ್ಕೊಂಡೆ, ಆದ್ರೆ ಸುಮ್ಮನಾಗಿ ಬಿಟ್ಟೆ. ಹುಡುಗಿ ಹೇಳುತ್ತಾಳೆ, ಯಾಕೆ ಹಾಗೆ ಮಾಡಿದೆ ನೀನು? ನಿಲ್ಲಿಸಿ, ಇರೋ ಸತ್ಯವನ್ನ ಹೇಳಿ, ನನಗೆರಡು ಬಿಟ್ಟಾದ್ರೂ ಸರಿ ಉಳಿಸ್ಕೋಬೇಕಿತ್ತು ಅಲ್ವಾ? ಯಾಕ್ ಹೀಗೆ ನಿನಗೆ ಮೋಸ ಮಾಡ್ಕೊಂಡೆ? ಹುಡುಗ ಹೇಳುತ್ತಾನೆ, ಆ ಫೋಟೋನ ನೀನು ತುಂಬಾ ದಿನಗಳ ಹಿಂದೆ ನೋಡಿದ್ದೀಯಾ ಅಂತ ಗೊತ್ತಿತ್ತು, ಅದಾದ ಮೇಲೆ ಅವಳ ಜೊತೆ ನನ್ನ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ ಅನ್ನೋದು ಗೊತ್ತಾಗಿ ಬಿಟ್ಟುಕೊಟ್ಟೆ. ಅನುಮಾನ. ಹುಡುಗಿ ಹೇಳುತ್ತಾಳೆ, ನನ್ನ ಬುದ್ಧಿ ಎಲ್ಲೋ ಮಣ್ಣು ತಿಂತಾಯಿತ್ತು, ನನ್ನಿಂದ ತಪ್ಪಾಯಿತು. ಅಯ್ಯೋ ದೇವರೇ, ಇದು ಎಂಥ ಅನ್ಯಾಯ. ಹುಡುಗ ಹೇಳುತ್ತಾನೆ, ಹೋಗ್ಲಿ ಬಿಡು, ಎಲ್ಲ ಮುಗಿದು ಹೋಗಿದೆ, ಆ ಪಾಪು ಅಳ್ತಾ ಇದೆ ನೋಡು, ನೀನು ಅಳ್ತಾ ಇರೋದ್ರಿಂದ ಸುಮ್ನಾಗು. ಹುಡುಗಿ ಹೇಳುತ್ತಾಳೆ, ಅಳಲಿ ಬಿಡು, ಅವಳಮ್ಮ ಒಬ್ಬ ಅನುಮಾನ ಪಿಶಾಚಿ, ಮೋಸಗಾರ್ತಿ ಅಂತ ಅದಕ್ಕೇನು ಗೊತ್ತು? ಹುಡುಗ ಹೇಳುತ್ತಾನೆ, ಅಳಬೇಡ, ಸುಮ್ಮಾಗೆ ನೀನು ಅತ್ತರೆ ನನಗೂ ಅಳು ಬರುತ್ತೆ ನೋಡು, ಏನು ಆಗೋಕೋ ಅದೇ ಆಗೋದು, ನಮ್ ಕೈಯಲ್ಲಿ ಏನಿಲ್ಲ, ಎಲ್ಲಾ ದೇವರಾಟ. ಹುಡುಗಿ ಹೇಳುತ್ತಾಳೆ, ಹೆಂಗೆ ಸುಮ್ಮನಿರಲಿ ಹೇಳು, ನನಗೆ ನನ್ನ ಗಂಡನ ಜೊತೆ ಜೀವನ ಬೇಡ, ನನಗೆ ನೀನೇ ಬೇಕು. ಹುಡುಗ ಹೇಳುತ್ತಾನೆ, ಹುಚ್ಚುಚ್ಚಾಗಿ ಮಾತಾಡೋದು, ಮದುವೆ ಅಂದ್ರೆ ಏನಂತ ತಿಳ್ಕೊಂಡಿದ್ದೀಯಾ? ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತಂತೆ, ಕಷ್ಟಾನೋ ಸುಖಾನೋ ಜೀವನ ಮಾಡು, ಎಲ್ಲಾ ಸರಿ ಹೋಗುತ್ತದೆ. ಹುಡುಗಿ ಹೇಳುತ್ತಾಳೆ, ಆದ್ರೂ ನನ್ನ ಮನಸ್ಸಲ್ಲಿ ನೀನು ಯಾವಾಗ್ಲ ಇರ್ತೀಯಾ? ನಾನು ಸಾಯೋವರ್ಗೂ ನನ್ನಲ್ಲೇ ಜೋಪಾನ ಮಾಡ್ತಾ ಇರ್ತೀನಿ. ಹುಡುಗ ಹೇಳುತ್ತಾನೆ, ನನ್ನ ಒಂದು ನೆನಪು ಬಂದ್ರೂ ನನ್ನ ಮೇಲೆ ಆಣೆ, ಬರೋ ನೆನಪು ಒಬ್ಬ ಒಳ್ಳೆಯ ನಿಷ್ಕಲ್ಮಶ ಗೆಳೆಯನದು ಮಾತ್ರ ಆಗಿರ್ಬೇಕು ಅಷ್ಟೇ. ನಿನ್ನ ಗಂಡನನ್ನು ಪ್ರೀತಿಸು, ಭಗವಂತ ಒಳ್ಳೇದ್ ಮಾಡ್ತಾನೆ. ಹುಡುಗಿ ಹೇಳುತ್ತಾಳೆ, ಆಯ್ತು ಸರಿ, ನೀನು ಹೇಳಿದ ಮಾತನ್ನ ಕೇಳ್ತೀನಿ, ನನ್ನ ಗಂಡನ ಜೊತೆ ಹೊಂದಿಕೊಂಡು ಜೀವನ ಮಾಡ್ತೀನಿ, ನೀನು ಒಂದು ಮದುವೆ ಆಗೋ. ಹುಡುಗ ಹೇಳುತ್ತಾನೆ, ಆಯ್ತು ಆಗ್ತೀನಿ, ಆ ಮದುವೆಗೆ ನಿನ್ನ ಕರಿತೀನಿ, ಗಂಡನ ಜೊತೆ ಜಗಳ ಮಾಡಬೇಡ, ಅತ್ತೆ ಮಾವನ್ನ ನಿನ್ನ ಪಾಪುನ ಚೆನ್ನಾಗಿ ನೋಡಿಕೋ, ಒಳ್ಳೆ ಸೊಸೆಯಾಗಿ ಮಗಳಾಗಿ. ಹುಡುಗಿ ಯಾವಾಗಲೂ ಸರಿ ಸರಿ, ನಿನ್ನ ಮದುವೆಗೆ ಖಂಡಿತ ನಮ್ಮನೆಯವರೆಲ್ಲ ಬರ್ತೀವಿ. ಹುಡುಗಿ ಹೋರಾಡುತ್ತಾಳೆ. ಹುಡುಗ ಹೇಳುತ್ತಾನೆ, ಮದುವೆ ಅಂತೆ ಮದುವೆ, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಹುಡುಗಿನ ಬಿಟ್ಟುಕೊಟ್ಟು ಸಿಗೋ ಯಾವುದೋ ಅಮಾಯಕ ಹುಳ್ಳಿಗೆ ಮನಸಾರೆ ಪ್ರೀತಿ ಕೊಡೋಕಾಗದೆ, ಮನ್ಸಲ್ಲಿ ಮರೆಯೋಕಾಗದೆ ಹೇಗೆ ಆಗೋದು ಮದುವೆ? ಹೆಣ್ಮಕ್ಕಳು ಸಂಸಾರದ ಜಂಜಾಟದಲ್ಲಿ ಹೇಗೋ ಮರೆತು ಬಿಟ್ಟಾರಂತೆ,
ನಮ್ಗೆ ಅದು ಸಾಧ್ಯವಾಗ್ತಿಲ್ಲ ಮಿಸ್ ಯು ಫ್ರೆಂಡ್. ಈ ವಿಡಿಯೋ ಇಷ್ಟ ಆದ್ರೆ ಇನ್ನು ಹೆಚ್ಚು ವಿಡಿಯೋಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.